ಚಾಮರಾಜನಗರ ಮೂಲದ ಮಹಾದೇವ ಸ್ವಾಮಿಯವರು ನೀಡಿದ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕುಮಾರಸ್ವಾಮಿ HD ಇವತ್ತು ವಿಶೇಷ ಕೋರ್ಟ್ಗೆ ಜನಪ್ರತಿನಿಧಿ ಕೋರ್ಟ್ಗೆ ಹಾಜರಾಗಿದೆ. ಉತ್ತರ ಕನ್ನಡದ ಶಿರಸಿಯ ಕೆಂಗ್ರೆ ಹೊಳೆಯಲ್ಲಿ ಬರ ಪರಿಶೀಲನೆಗೆ ತೆರಳಿದ ಶಾಸಕ ಭೀಮಣ್ಣ ಟಿ ನಾಯಕ ಹಾಗೂ ಪೌರ ಕಾಂತರಾಜ್ ಅವರನ್ನು ಜೇನ್ ದಾಳಿ ಮಾಡಿಬಿಟ್ಟಿದ್ದಾರೆ. ಚಿಕಿತ್ಸೆ ತಗೊಂಡು ಮನೆಗೆ ಹೋಗಿದ್ದಾರೆ. ಪ್ರಧಾನಿ ಮೋದಿ 4ನೇ ಹಂತದಲ್ಲಿ ಮತಯುದ್ಧದಲ್ಲಿ ತೊಡಗಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ರೋಡ್ ಶೋ ಅಂತ ವಿಜಯವಾಡನಲ್ಲಿ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಎಲ್ಲ ಸಾಥ್ ಕೊಟ್ಟಿದ್ದಾರೆ. ಡ್ರೈವಿಂಗ್ ಅರ್ಧ ಬಂದವನಿಗೆ ತಮಿಳುನಾಡು ಬಂದರೆ ಹಿಂಗೆ ಆಗುತ್ತೆ. ತಮಿಳುನಾಡಿನ ಕಡಲೂರಿನಲ್ಲಿ ವ್ಯಕ್ತಿ ಒಬ್ಬ ಕಾರ್ ತಗೊಂಡಿದ್ದಾನೆ, ದೇವಸ್ಥಾನಕ್ಕೆ ತಗೊಂಡೋಗಿದ್ದಾರೆ, ಪೂಜೆ ಮಾಡಿಸಿದ್ದಾರೆ. ಸ್ಟಾರ್ಟ್ ಮಾಡಪ್ಪ ಅಂದಿರ್ತಾರೆ. ಸ್ಟಾರ್ಟ್ ಮಾಡಪ್ಪ ಅಂದ್ಮೇಲೆ ಮಾಡಿದಾಗ ಬ್ರೇಕ್ ಮೇಲೆ ಹಿಡಿದ್ರೆ ಆಕ್ಸಿಲೇಟರ್ ಮೇಲೆ ಕಾರ್ ಇಟ್ಟಿದ್ದಾರೆ. ನೋಡಿ, ದೇವಸ್ಥಾನದ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ದೀರ್ಘಕಾಲದಿಂದ ಅನಾರೋಗ್ಯಗೊಂಡಿದ್ದ ಮಾಜಿ ಶಾಸಕ ವಸಂತ ಬಂಗೇರ ನಿಧನರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಾಳೆ ಬೆಳ್ತಂಗಡಿಯಲ್ಲಿ ಅಂತ್ಯಕ್ರಿಯೆ. ಬಹಳ ಅಂತಂದರೆ ಕಾಂಗ್ರೆಸ್, BJP, JDS ಮೂರೂ ಪಕ್ಷದಿಂದ ಅವ್ರು ಗೆದ್ದಿದ್ರು. 5 ಬಾರಿ ಶಾಸಕರಾಗಿದ್ದರು. ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಹೊರಗಡೆ ಪಾರ್ಕಿಂಗ್ ವಿಚಾರಕ್ಕೆ ಹೊಡೆದಾಟ ಅಂತೆ. ಯಾರ ಸ್ಥಳೀಯರು ಪಾರ್ಕ್ ಮಾಡಿದಂತೆ ಇಲ್ಲೆಲ್ಲ ಪಾರ್ಕ್ ಮಾಡಬಾರ್ದಪ್ಪ ಅಂತನಂತೆ. ಅದಕ್ಕೆ ಅವರು ಜಗಳ ಆಡಿ ಹೊಡೆದಾಡಿ ಬಡದಾಡಿ ಮಾಡಿದ್ದಾರೆ. ಎಲ್ಲ ವಿಡಿಯೋಲ್ಲಿ ಸಿಕ್ಕಿದೆ. ಯಾರು ಬಡದಾಡಿದ್ರು ಅವ್ರು ಹಿಡಿದಾಕ್ಲಿ ಅಷ್ಟೇ. ಸಿಡಿಮದ್ದು ತಯಾರಿಕಾ ಘಟಕ ಸಿಡಿದು 2 ಮಹಿಳೆಗೆ ಗಾಯವಾಗಿರೋ ಘಟನೆ ಉಡುಪಿಯ ಕಾರ್ಕಳದ ಹಿಮ್ಮುಂಜೆಯಲ್ಲಿ ನಡೆದಿದೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ತಡರಾತ್ರಿ ಕಿಡಿಗೇರಿಗಳು ವಿರೂಪಗೊಳಿಸಿರುವ ಘಟನೆ KR ಪೇಟೆ ತಾಲೂಕಿನ ಬೀಕ್ನಳ್ಳಿಯಲ್ಲಿ ನಡೆದಿದೆ. ಅದೇನೇನೋ ಮಾಡಿ ವಿರೂಪಗೊಳಿಸಿದ್ದಾರೆ. ಏಕೆ ಬಾಯಿ ಮುಚ್ಕೊಂಡಿರೋಕ್ಕೆ ಆಗ್ತಿರಲಿಲ್ವಂತ ಮಾಡಿದವು. ಕೋತಿಗಳಿಗಿಂತ ಕೆಟ್ಟವು. ಕೋತಿಗಳಾದರೂ ಸುಮ್ಮನೆ ಇರ್ತವೆ. ಸಮುದ್ರ ಪಾಲಾಗ್ತಾ ಇದ್ದ 2 ಯುವಕರನ್ನು ರಕ್ಷಣೆ ಮಾಡಿರುವ ಘಟನೆ ಉಡುಪಿಯ ಮಲ್ಪೆ ಸಮುದ್ರದ ತೊಟ್ಟಂ ಬೀಚಲ್ಲಿ ನಡೆದಿದೆ. ಬಳ್ಳಾರಿಯ ಯುವಕರಂತೆ ಪುಣ್ಯ ಸಿಗಾಕೊಂಡಿಲ್ಲ, ಬಚಾವಾಗಿದ್ದಾರೆ. NR ಪುರದ ಭದ್ರಾ ಹಿನ್ನೀರಿನಲ್ಲಿ ತಾಯಿ ಆನೆ ಒಂದು ಆಹಾರ ಇಲ್ಲದೆ ಬಡಕಲ ದೇಹದೊಂದಿಗೆ ಒದ್ದಾಡ್ತಿತ್ತಂತೆ. ಸಿಗಾಕೊಂಡು ನೀರಿಂದ ಮೇಲೆ ಕೆಳಕಾಗಿದೆ. ನೀರು ಕುಡಿಯೋಕೆ ಹೋಗಿ ಸಿಗಾಕೊಂಡ್ಬಿಟ್ಟಿದೆ. ಆಮೇಲೆ ಕೆಲವರೆಲ್ಲ ಹೋಗಿ ಹುಲ್ಲು ತೊಗೊಂಡು ಹೋದ್ರಂತೆ. ಅದು ಮಗು ಥರ ಎದ್ದು ನಿಂತ್ಕೊಂಡು ಓಡ್ ಬಂತಂತೆ ಹುಲ್ಲು. ಮೆಲ್ಲಕ್ಕಿನ್ನು ನೆತ್ತಿಗಿತ್ತಿ ಹತ್ಬಿಟ್ಟ. ಮೊದಲೇ 3 ದಿನದಿಂದ ತಿಂದಿರಲ್ಲ.